ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ಸ್ನ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಹೋಗ್ತಾ ಹೋಗ್ತಾ ಏನು ಎತ್ತ ಅಂತೆಲ್ಲ ಹೇಳ್ತೀನಿ. ಈಗ ಸದ್ಯಕ್ಕೆ ನನ್ನ ಮಗಳಿಗೆ ಸರಿ ಮಾಡ್ತಾಯಿದ್ದೀನಿ. ಸೊ ಇದರಿಂದನೇ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ವ್ಲಾಗ್ನ ಶುರು ಮಾಡಿದ್ದೀನಿ. ಮಲಗಿದ್ಲು, ಹುಷಾರಿಲ್ಲ, ಇಲ್ಲೇ ಕೂತಿದ್ದಾಳೆ. ಹುಷಾರಿಲ್ಲ, ಮಲಗಿದ್ಲು. ಈಗ ಎದ್ದಿದ ತಕ್ಷಣ ಸರಿ ಕೇಳ್ತಾ ಇದ್ದಾಳೆ, ಸರಿ ಮಾಡ್ಕೊಂಡು ಬಮ್ಮ ಅಂತ ಅಂದ್ಬಿಟ್ಟು ಅದಕ್ಕೆ ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು ಸಿಗ್ತೀನಿ. ಸರಿ ಮಾಡಿ ತಣ್ಣಗಾಕಿಟ್ಟಿದ್ದೀನಿ. ಈಗ ಒಂದು ತಣ್ಣಗಾಕೊಂಡು 5-10 ನಿಮಿಷ ಬೇಕಾಗುತ್ತೆ. ಸೊ ಇವತ್ತು ಇನ್ನೊಂದಷ್ಟು ಕೆಲಸ ಇದೆ, ಅದನ್ನು ಕೆಲಸ ಮಾಡ್ಕೊತ ಹಾಗೆ ಮಾತಾಡ್ಕೊತ ಹೋಗೋಣ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡಿರೋದೇ ಬಂದು 9:15, ಈಗ 9:25. ಸೊ ಮಲ್ಗೋರ್ಗೂ ಏನೇನು ರೊಟೀನ್ ಇರುತ್ತೆ ಅದನ್ನು ತಿಳಿಸ್ತೀನಿ. ನಂತರ ನಾಳೆಯಿಂದ ಇಂಟ್ರೆಸ್ಟಿಂಗ್ ಆಗಿ ವ್ಲಾಗ್ ಕೊಡೋಕ್ಕೆ ಟ್ರೈ ಮಾಡೋಣ. ಇವತ್ತು ಫಸ್ಟ್ ಡೇ, ಏನು ಎತ್ತ ಅಂತ ಮುಂದೆ ಹಾಗೆ ಹೇಳ್ತಾ ಇರ್ತೀನಿ. ವಿಡಿಯೋನ ಫುಲ್ ನೋಡಿ ಕೊನೆಯವರೆಗೂ. ಹಾಗೆ ಇವತ್ತು ಬರೋವಾಗ ರಾಗಿ ಮತ್ತು ಇಷ್ಟೆಲ್ಲ ಐಟಮ್ನ ತೊಗೊಂಡು ಬಂದೆ. ಗೋಧಿ ಮತ್ತು ಕೆಂಪಕ್ಕಿ, ಉದ್ದಿನಬೇಳೆ ಎಲ್ಲ, ಈರುಳ್ಳಿ ನಮ್ಮಪ್ಪ ತಂದಿಟ್ಟಿರೋದು. ನಾನು ಇದಿಷ್ಟು ತೊಗೊಂಡು ಬಂದಿದ್ದೀನಿ. ಏನಕ್ಕೆ ಅಂದರೆ ನನ್ನ ಮಗಳಿಗೆ ಸರಿ ಮಾಡಬೇಕು. ಸೊ ತಂದಿದ್ದೀನಿ. ಫಸ್ಟು ಕಡಲೆಕಾಳು ಹಾಕೊಂಬಿಡೋಣ. ಬಾಣಲಿ ಇಟ್ಕೊಂಡಿದ್ದೀನಿ, ಇನ್ನೂ ಅಂಟಿಸಿಲ್ಲ. ಈಗ ಒಲೆ ಹಚ್ಚಿದ್ದೀನಿ. ಶುರು ಈಗ ಕೆಲಸ. ಕಡಲೆಕಾಳು ಎತ್ಕೊಂಡಿದ್ದೀನಿ, ಅಳತೆ ಮಾಡಿ ಹಾಕ್ಕೊಂಡು ಹುರ್ಕೊಳ್ತೀನಿ. ಹಾಗೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ಒಂದಷ್ಟು ಕಡಲೆಕಾಳನ್ನ ನೆನೆ ಹಾಕಿದ್ದೀನಿ. ಹುರಿಯೋಕ್ಕೆ ಇಷ್ಟ ಹಾಕ್ಕೊಂಡು ಮಿಕ್ಕಿದ್ದು 1 ಗ್ಲಾಸ್ 2.5 ಗ್ಲಾಸ್ ಇತ್ತು, 1.5 ಗ್ಲಾಸ್ ಹುರಿಯೋಕ್ಕೆ ಹಾಕ್ಕೊಂಡಿದ್ದೀನಿ. ಇನ್ನು 1 ಗ್ಲಾಸ್ ಅಷ್ಟು ನೆನೆ ಹಾಕ್ಕೊಂಡಿದ್ದೀನಿ. ಕಡಲೆಕಾಳು, ಹೆಸರು ಕಾಳು ಎರಡೂ ನೆನೆ ಹಾಕಿದ್ದೀನಿ. ಇಲ್ಲಿ ಬಾದಾಮಿ ಹುರಿತಾ ಇದ್ದೀನಿ. ಗ್ಯಾಪಲ್ಲಿ ಇಷ್ಟೆಲ್ಲ ಹುರ್ಕೊಂಡಿದ್ದೀನಿ. ನೆಕ್ಸ್ಟು ಗೋಡಂಬಿ ಹಾಕ್ಕೊಂಡಿದ್ದೀನಿ. ಇದು ಬೇಗ ಕೈ ಆಡಿಸ್ಕೋಬೇಕು. ಎಸ್ ಗೈಸ್, ಶೂ ತೊಗೊಂಡೆ ಇವತ್ತು, ತೋರಿಸ್ತೀನಿ ಬನ್ನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಹೊಸದು, ಫುಲ್ ಸಾಫ್ಟಾಗಿದೆ, ನೀವೇ ನೋಡ್ತಾ ಇರ್ಬೋದು. ಫುಲ್ ಕಂಫರ್ಟಬಲ್ ಆಗಿದೆ, ಸಾಫ್ಟಾಗಿದೆ. ಏನಕ್ಕೆ ಶೂ ತೊಗೊಂಡೆ ಅಂದರೆ ಈ ಚಳಿಲಿ ಆಫೀಸಲ್ಲಿ ಸ್ಲಿಪ್ಪರ್ ಹಾಕ್ಕೊಂಡು ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಅದಕ್ಕೆ ಆಫೀಸಿಗೆ ಬ್ಲ್ಯಾಕ್ ಇರೋವಂಥದ್ದೇ ಬೇಕು ಅಂತ ಬ್ಲ್ಯಾಕ್ ಸಿಮೆಂಟ್ ಕಾಂಬಿನೇಷನಲ್ಲಿ ತೊಗೊಂಡಿದ್ದೀನಿ. ಸದ್ಯಕ್ಕೆ ಚಳಿಗೆ ಯಾವುದೋ ಒಂದು ಹಾಕ್ಕೊಂಡೋದ್ರೆ ಆಯಿತು ಅನ್ನೋ ಥರ ತೊಗೊಂಡಿದ್ದೀನಿ. ಈ ರೀತಿ ಇದೆ ಶೂ ಮತ್ತು ಇದಿಷ್ಟು 6 ಪೇರ್ ಸಾಕ್ಸು ಮತ್ತು ಶೂ ಸೇರಿ 590 ರೂಪೀಸ್ ಕೊಟ್ಟೆ. ವರ್ತ್ ಅನ್ನಿಸ್ತು, ಯಾಕಂದರೆ ನಾವು ರೆಗ್ಯುಲರಾಗಿ ತೊಗೊಳ್ಳೋದು. ಚೆನ್ನಾಗಿದೆ. ಎಸ್ ಗೈಸ್, ಇವತ್ತಿಂದ ಡೈಲಿ ಬ್ಲಾಗ್ಸ್ ಮಾಡೋಣ ಅಂತ ಶುರು ಮಾಡಿದ್ದೀನಿ. ಗೊತ್ತಿಲ್ಲ ಅದು ಎಲ್ಲಿವರೆಗೂ ತೊಗೊಂಡೋಗುತ್ತೋ ಏನೋ, ಒಂದು ಗೊತ್ತಿಲ್ಲ. ನೋಡೋಣ, ಟ್ರೈ ಮಾಡ್ತೀನಿ ಡೈಲಿ ಬ್ಲಾಗ್ಸ್ ಮಾಡೋದಕ್ಕೆ. ಸದ್ಯಕ್ಕೆ ಈಗ 9:15 ಬ್ಲಾಗ್ ಶುರು ಮಾಡಿರೋದು. ನನ್ನ ಕೈಲಿ ಆದಷ್ಟು ವ್ಲಾಗ್ಸ್ ಮಾಡಿದ್ದೀನಿ. ನೋಡಿ, ಚೆನ್ನಾಗಿ ಅನಿಸಿದ್ರೆ ಫುಲ್ ವಿಡಿಯೋ ನೋಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ. ವಿಡಿಯೋ ನಾಳೆಯಿಂದ ಡೈಲಿ ಬರುತ್ತೆ. ಐ ಹೋಪ್ ಕಂಟಿನ್ಯೂಟಿ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಡೈಲಿ ಬ್ಲಾಗ್ಸ್ನ ಏನು ಇತ್ತ ಅಂತ ನಾಳೆ ಹೇಳ್ತೀನಿ. ಸಡನ್ನಾಗಿ ವಿಡಿಯೋ ಮಾಡೋದಕ್ಕೆ ಕಾರಣ ಏನು ಅಂತ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ನನ್ನ ಮಗಳಿಗೆ ಹುಷಾರಿಲ್ಲ, ನನಗೂ ಹುಷಾರಿಲ್ಲ, ಜ್ವರ ಬಂದುಬಿಟ್ಟಿದೆ. ಅವಳಿಗೆ ತಿನ್ನಿಸಿದ್ದೆಲ್ಲ ಆಯಿತು, ಸರಿ ಖಾಲಿಯಾಗಿದೆ. ಇನ್ನು ಹುಷಾರಿಲ್ಲ ಅಂದರೆ ಅನ್ನ ಅಂತೂ ತಿನ್ನೋದೇ ಇಲ್ಲ, ಮೊದಲಾಗೆ ತಿನ್ನೋಲ್ಲ ಅವಳು. ಮತ್ತು ಹುಷಾರಿಲ್ದಾಗಂತೂ ಇನ್ನೂ ತಿನ್ನೋದಿಲ್ಲ. ಅದಕ್ಕೆ ಅರ್ಜೆಂಟಾಗಿ ಸರಿ ಮಾಡಿಬಿಡೋಣ ಹಿಟ್ಟಿಗೆ ಅಂತ ಅಂದರೆ ಪೌಡರ್ಗೆ, ಬೇಯಿಸೋದಲ್ಲ, ಪುಡಿನೇ ಖಾಲಿಯಾಗಿದೆ. ಇನ್ನು 1 ಟೈಮ್ಗೆ ಆಗುತ್ತೆ. ಸೊ ಅಷ್ಟೊತ್ತಿಗೆ ಹುರ್ಕೊಳ್ಳೋಣ ಅಂತೇಳಿ ತೊಗೊಂಡು ಬಂದಿದ್ದೀನಿ ಎಲ್ಲ. ಸೊ ಇವತ್ತಿಂದಿದೆ. ಮತ್ತು ನಾಳೆಯಿಂದ ಮತ್ತೆ ಹೊಸ ಥರ ವ್ಲಾಗ್ಸ್ನ ಶುರು ಮಾಡ್ತೀನಿ. ಇವತ್ತು ವ್ಲಾಗ್ 1 ಸ್ಟಾರ್ಟಪ್ ಅಂತಲೇ ಹೇಳ್ಬೋದು. ನಾಳೆಯಿಂದ ನೋಡೋಣ ಹೇಗಿರುತ್ತೆ ಅಂತ.
ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಡೈಲಿ ವ್ಲಾಗ್ಸ್ ಬರುತ್ತೆ, ನೋಡ್ತಾ ಇರಿ. ಥ್ಯಾಂಕ್ ಯು, ಲವ್ ಯು ಆಲ್, ಬೈ ಬಾಯ್.